ನಗರದಲ್ಲಿ ರಸ್ತೆಗಳು ಗಬ್ಬಿದ್ದು ಹೋಗಿವೆ. ಮಳೆಯ ಹೊಡೆತಕ್ಕೆ ಮತ್ತೆ ಯಮಗುಂಡಿಗಳ ಗಂಡಾಂತರ ಶುರುವಾಗಿದೆ. ನಡು ರಸ್ತೆಯಲ್ಲೇ ದೊಡ್ಡ ದೊಡ್ಡ ಹಳ್ಳಗಳು ಬಾಯ್ತೆರೆದು ಕೂತಿವೆ. ಫುಟ್ಪಾತ್ಗಳು ಬಲಿಗಾಗಿ ಕಾಯ್ತಿವೆ. ಪಾದಚಾರಿಗಳಿಗೆ ಫುಟ್ಪಾತ್ಗಳು ಸೇಫ್ ಅಲ್ಲ. ಸಾರ್ವಜನಿಕರೇ ಮಳೆ ಬರುವಾಗ ಎಚ್ಚರ ಎಚ್ಚರ. ರಾಜಧಾನಿಯಲ್ಲಿ ಕಳೆದೊಂದು ವಾರದಿಂದ ಮಳೆ ಆರ್ಭಟ ಜೋರಾಗಿದೆ. ಮಳೆಯಿಂದ ಉಂಟಾಗ್ತಿರೋ ಸಮಸ್ಯೆಗಳನ್ನ ನೋಡ್ತಾನೆ ಇದ್ದೀರಿ. ಇದೀಗ ನಗರದ ಫುಟ್ಪಾತ್ಗಳು ಎಷ್ಟು ಸೇಫ್ ಅನ್ನೋದನ್ನ ಕಣ್ತುಂಬಿಕೊಳ್ಳಿ. ಬೆಂಗಳೂರಿನಲ್ಲಿರುವಂತಹ ಈ ಡೆಡ್ಲಿ ಫುಟ್ಪಾತ್ಗಳಲ್ಲಿ ಅಮಾಯಕರು ನಿಜವಾಗ್ಲೂ ಕೂಡ ಪ್ರಾಣ ಕಳೆದುಕೊಳ್ಳುವಂಥದ್ದು ಗ್ಯಾರಂಟಿ ಅಂತ ಹೇಳೋದು. ಇವತ್ತು ನಾನು ಅಂದರೆ TV9 ಕೂಡ ಈ ಬಗೆಗೆ ಗ್ರೌಂಡ್ ರಿಪೋರ್ಟನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ರಾಜಧಾನಿ ಬೆಂಗಳೂರಿನ ಸಾಕಷ್ಟು ಏರಿಯಾಗಳಲ್ಲಿರುವಂಥ ಒಂದು ಫುಟ್ಪಾತ್ಗಳು ಇಂಥದ್ದೇ ಒಂದು ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇವತ್ತು ಸದ್ಯ ನಾನೀಗ ಅಂದರೆ ಕೋರಮಂಗಲದಿಂದ ಏನೊಂದು ನಿಮಾನ್ಸ್ ಆಸ್ಪತ್ರೆ ಇರ್ಬೋದು, ಅಶೋಕ ಪಿಲ್ಲರ್ ರಸ್ತೆ ಇರ್ಬೋದು, ಮತ್ತು ಬನ್ನೇರುಘಟ್ಟ ರಸ್ತೆಗೆ ಒಂದು ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖವಾದಂಥ ಒಂದು ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈ ಫುಟ್ಪಾತ್ನಲ್ಲಿ ಅಲ್ಲಲ್ಲಿ ಕಲ್ಲುಗಳು ಅಂದರೆ ಮೇಲಾಕಿರುವಂಥ ಸ್ಲ್ಯಾಬ್ಗಳು ಈಗಾಗಲೇ ಮುರಿದೋಗಿರೋ ಕಾರಣಕ್ಕಾಗಿ ಇಲ್ಲಿನ ಪಾದಚಾರಿಗಳು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ಕೊಂಡು ಹೋಗ್ತಾರೆ. ಇದು ಕೋರಮಂಗಲ ಟು ನಿಮಾನ್ಸ್ ರಸ್ತೆ, ಬನ್ನೇರುಘಟ್ಟ ರಸ್ತೆ ಸಂಪರ್ಕಿಸಿರುವ ಕ್ರೈಸ್ಟ್ ಕಾಲೇಜು ಮುಂಭಾಗದ ಮಾರ್ಗ. ಈ ಮಾರ್ಗದಲ್ಲಿ ಫುಟ್ಪಾತ್ ಸಂಪೂರ್ಣ ಹಾಳಾಗಿದೆ. ಚರಂಡಿ ಮೇಲಿನ ಸ್ಲ್ಯಾಬ್ಗಳು ಮುರಿದು ಬಿದ್ದಿದೆ. ಜನ ಓಡಾಡೋಕೆ ಮಾಡಿದ ಮಾರ್ಗ ಸಂಪೂರ್ಣ ಹಾಳಾಗಿದೆ. ಇನ್ನು ಲಾಲ್ಬಾಗ್ ಮುಖ್ಯ ದ್ವಾರದಿಂದ ಡಬಲ್ ರೋಡ್ ಸಂಪರ್ಕಿಸುವ ಶಾಂತಿನಗರ ಬಸ್ ನಿಲ್ದಾಣದ ಬಳಿಯೂ ಇದೇ ಪರಿಸ್ಥಿತಿ. ಅತ್ತ ಮಾಗಡಿ ರಸ್ತೆಯಲ್ಲೂ ಪಾದಚಾರಿ ಮಾರ್ಗ ಬಲಿಗಾಗಿ ಎದುರು ನೋಡ್ತಿರುವಂತಿದೆ. ಸೊ ರಾತ್ರಿ ಹೊತ್ತು ಸ್ಟ್ರೀಟ್ ಲೈಟ್ಸ್ ಆನ್ ಆಗಿಲ್ಲ ಅಂದರೆ ನಾವು ಬಿಡಿ ಹೆಂಗೋ ನೋಡ್ಕೊಂಡು ಹೋಗ್ತೀವಿ. ಇವಾಗ ವಯಸ್ಸು ಬಂದವರು ಇರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ನೋಡಿ ಈ ಸ್ಲ್ಯಾಬ್ಗಳು ಎಲ್ಲ ಒಡೆದೋಗಿದ್ದಾರೆ, ಅಲ್ಲೂ ಸ್ವಲ್ಪ ಇಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಅದನ್ನು ರೆಡಿ ಮಾಡಿಸಿದ್ರೆ ಬರೋರಿಗೆ ಹೋಗೋರಿಗೆ ಕಷ್ಟ ಆಗಲ್ಲ. ಅನಾಹುತ ಸಂಭವಿಸೋಕು ಮುನ್ನ ಬಿಬಿಎಂಪಿ ಫುಟ್ಪಾತ್ಗಳ ಕಡೆಯೂ ಗಮನ ಹರಿಸಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.